ಬೆಂಗಳೂರಿನ ಇಂದಿರಾನಗರದಲ್ಲಿ ಯುವತಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಆರವ್ ಹನೋಯ್ ಪತ್ತೆಗೆ 2 ತಂಡವನ್ನ ರಚನೆ ಮಾಡಲಾಗಿದೆ. ಅಪಾರ್ಟ್ಮೆಂಟ್ನಲ್ಲಿ ಯುವತಿ ಕೊಲೆಯನ್ನ ಮಾಡಿದ್ದಂತ ಆರೋಪಿ ಆತನನ್ನ ಬಂಧಿಸುವಂತ ನಿಟ್ಟಿನಲ್ಲಿ 2 ತಂಡಗಳನ್ನ ರಚನೆ ಮಾಡಲಾಗಿದೆ. ಕೊಲೆ ಬಳಿಕ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡಿರುವಂತದ್ದು, ನಂತರ ಎಸ್ಕೇಪ್ ಆಗಿದ್ದಾನೆ. ಸೊ ಹೀಗಾಗಿ ಆತನನ್ನ ಹುಡುಕುವಂತ ನಿಟ್ಟಿನಲ್ಲಿ ಪೊಲೀಸರು 2 ತಂಡವನ್ನ ರಚನೆ ಮಾಡಿದ್ದಾರೆ. ಕೊಲೆ ಬಳಿಕ ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗಿದ್ದಾನೆ ಆರೋಪಿ. ಅದ್ರ ಬಗ್ಗೆ ಎಲ್ಲ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಿರುವಂಥದ್ರ ಬಗ್ಗೆ ಸಾಕಷ್ಟು ಸಿಸಿಟಿವಿ ದೃಶ್ಯಾವಳಿಗಳು ಕೂಡ ಸಿಕ್ಕಿರುವಂಥದ್ದು. ಸಿಸಿಟಿವಿ ದೃಶ್ಯಾವಳಿಯನ್ನ ಪರಿಶೀಲಿಸಿ ಕ್ಯಾಬ್ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಪೊಲೀಸರು. ಅಥವಾ ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋದ್ನಾ ಅಥವಾ ಬಸ್ ಸ್ಟ್ಯಾಂಡ್ಗೆ ಹೋದ್ನಾ, ಏರ್ಪೋರ್ಟ್ಗೆ ಹೋದ್ನಾ, ಎಲ್ಲಿಗೆ ಹೋದ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡಲಾಗ್ತಾ ಇದೆ. ಕ್ಯಾಬ್ ಬಂದು ಹೋಗಿರುವ ಮಾರ್ಗದ ಸಿಸಿಟಿವಿಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಆರೋಪಿ ಎಲ್ಲಿ ಇಳಿದಿದ್ದ ಅನ್ನೋದನ್ನ ಕೂಡ ಪತ್ತೆ ಹಚ್ತಾ ಇದೆ ಖಾಕಿ ಪಡೆ. ನವೆಂಬರ್ 23ರಂದು ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಬಂದಿದ್ದ ಜೋಡಿ ಇವರು. ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಬಂದಿದ್ರು, ಇವರು ಜೋಡಿಯಾಗಿ ಬಂದಿದ್ರು. ಅದಾದ್ಮೇಲೆ ಕೊಲೆ ಆಗಿತ್ತು. ಕೊಲೆ ಆದ ನಂತರ ಆತ ಎಸ್ಕೇಪ್ ಆಗಿದ್ದಾದ್ರೂ ಎಲ್ಲಿಗೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಪೊಲೀಸರು. 2 ತಂಡಗಳನ್ನ ರಚನೆ ಮಾಡಲಾಗಿದೆ. ಆ ದೃಶ್ಯಾವಳಿಗಳು ಸರಿಯಾಗಿರುವಂಥದ್ದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಅಪಾರ್ಟ್ಮೆಂಟ್ಗೆ ಬಂದಂತ ಸಂದರ್ಭದಲ್ಲಿ ಅವರು ಅಪಾರ್ಟ್ಮೆಂಟ್ಗೆ ಬಂದ್ರಲ್ಲ, ಆ ಟೈಮ್ನ ದೃಶ್ಯಾವಳಿ. ಯುವತಿ ಮಾಯಾ ಜೊತೆ ಆರೋಪಿ ಆರವ್ ಬಂದಂತ ಸಂದರ್ಭ ಇದು. ನವೆಂಬರ್ 23ನೇ ತಾರೀಕು ಅಪಾರ್ಟ್ಮೆಂಟ್ಗೆ ಬಂದಂತಹ ಸಂದರ್ಭದ ದೃಶ್ಯಾವಳಿ. 2 ದಿನ ಅಲ್ಲೇ ಇದ್ದ, ಅದಾದ್ಮೇಲೆ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ. ನಿಮ್ಗೆ ತೋರಿಸ್ತಾ ಇದ್ವಿ ಆರೋಪಿ ಎಸ್ಕೇಪ್ ಆಗ್ತಾ ಇರುವಂತ ದೃಶ್ಯಾವಳಿ. ಅದು ಕೂಡ ಸಿಸಿಟಿವಿಯಲ್ಲಿ ಸೆರೆ ಆಗಿದೆ. ಕ್ಯಾಬ್ ಬುಕ್ ಮಾಡಿದ್ದ, ಕ್ಯಾಬ್ ಹತ್ಕೊಂಡು ಹೋಗಿದ್ದಾನೆ. ಆತ ಅಪಾರ್ಟ್ಮೆಂಟಿಂದ ಹೊರಗಡೆ ಹೋಗುವಂತ ದೃಶ್ಯಾವಳಿಗಳು ಕೂಡ ಸೆರೆ ಆಗಿದೆ. ಈ ಹೊರ ರಾಜ್ಯದವರು ಬಂದಂತ ಸಂದರ್ಭದಲ್ಲೇ ಬೆಂಗಳೂರಿಗೆ ಕೆಟ್ಟ ಹೆಸರು ಬರ್ತಾ ಇರುವಂಥದ್ದು. ಇಂಥವರಿಂದಲೇ ಕೊಲೆ ಮಾಡೋದು, 50 ಪೀಸು 60 ಪೀಸು ಮಾಡೋದು, ಬೆಂಗಳೂರಿಗೆ ಕೆಟ್ಟ ಹೆಸರು ತರೋದು. ಬೇರೆ ಬೇರೆ ರಾಜ್ಯದಿಂದ ಬಂದು ಈತ ಎಸ್ಕೇಪ್ ಆಗಿದ್ದಾನೆ, ಎಲ್ಲೋಗಿದ್ದಾನೆ, ಯಾವ ರಾಜ್ಯಕ್ಕೆ ಹೋಗಿದ್ದಾನೆ ಅಥವಾ ಇಲ್ಲೇ ಇದ್ದಾನ ಗೊತ್ತಿಲ್ಲ. ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಶುಕ್ರವಾರ ಅಕ್ಕನಿಗೆ ಕರೆ ಮಾಡಿದ್ದ ಮಾಯಾ. ಆಫೀಸ್ ಪಾರ್ಟಿ ಇದೆ ಅಂತ ಹೇಳಿದ್ದಂತ ಮಾಯಾ ಶನಿವಾರ ಕೂಡ ರೂಮ್ಗೆ ಬರಲ್ಲ ಅಂತ ಮೆಸೇಜ್ ಅನ್ನ ಹಾಕಿದ್ದ. ಶುಕ್ರವಾರ ಅಕ್ಕನಿಗೆ ಕರೆಯನ್ನ ಮಾಡಿದ್ರು ಮಾಯಾ. ಸಾವನ್ನಪ್ಪಿದಳಲ್ಲ ಆಕೆ. ಆಫೀಸ್ ಪಾರ್ಟಿ ಇದೆ ಅಂತ ಹೇಳಿದ್ಲಂತೆ. ಶನಿವಾರ ಕೂಡ ರೂಮ್ಗೆ ಬರಲ್ಲ ಅಂತ ಮೆಸೇಜ್ ಅನ್ನ ಹಾಕಿದ್ಲಂತೆ. ಇವರಿಬ್ರು ಅಪಾರ್ಟ್ಮೆಂಟ್ಗೆ ಬಂದಿದ್ರಲ್ಲ, ಸರ್ವಿಸ್ ಅಪಾರ್ಟ್ಮೆಂಟ್ಗೆ. ಆಕೆ ತನ್ನ ಅಕ್ಕನಿಗೆ ಮೆಸೇಜ್ ಮಾಡಿದಾಳೆ, ನಾನು ಬರಲ್ಲ, ಆಫೀಸ್ ಪಾರ್ಟಿ ಇದೆ ಅಂತ ಸುಳ್ಳು ಹೇಳಿದಾಳೆ. ಆರವ್ ಜೊತೆ ಬಂದಿದ್ದಾಳೆ. ಅಪಾರ್ಟ್ಮೆಂಟ್ಗೆ ಬರುವಾಗ ಚಾಕುವನ್ನ ತಂದಿದ್ದಂತೆ ಆರೋಪಿ ಆರವ್. ಅಪಾರ್ಟ್ಮೆಂಟ್ಗೆ ಬಂದ ನಂತರ ನೈಲಾನ್ ದಾರವನ್ನ ಖರೀದಿ ಮಾಡಲಾಗಿದೆ. ಆನ್ಲೈನ್ ಮೂಲಕ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದ ಆರವ್, ಕೊಲೆ ಆರೋಪಿ, ನೈಲಾನ್ ದಾರವನ್ನ ತರಿಸ್ಕೊಂಡಿದ್ದಾನೆ. ಪ್ರೇಯಸಿ ಜೊತೆ 2 ದಿನ ಕಾಲ ಕಳೆದ ನಂತರ ಕೊಲೆ ಮಾಡಿರುವಂತ ಶಂಕೆ ಇದೆ. ಕೊಲೆ ಆರೋಪಿ ಆರವ್ ಕೇರಳಕ್ಕೆ ಎಸ್ಕೇಪ್ ಆಗಿರುವಂತ ಶಂಕೆ ಇರುವಂತದ್ದು. ಕೇರಳ ಸೇರಿ ಹಲವು ಕಡೆ ಆರೋಪಿಗೆ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಕೊಲೆಯನ್ನ ಮಾಡಿದ ಬಳಿಕ ಕೇರಳಕ್ಕೆ ಎಸ್ಕೇಪ್ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಆತ ಯಾವ ಕ್ಯಾಬ್ ಅನ್ನ ಹತ್ಕೊಂಡು ಹೋದ ಅದನ್ನ ಕೂಡ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಪೊಲೀಸರು. ಆ ರೋಡಿನ ಸಿಸಿಟಿವಿ ದೃಶ್ಯಾವಳಿಗಳನ್ನ ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಪ್ಪಿಸಿಕೊಂಡಿರುವಂತಹ ಕೊಲೆ ಆರೋಪಿ ಆರವ್ನನ್ನ ಹುಡುಕುವಂತ ಕೆಲಸವನ್ನ ಪೊಲೀಸರು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ? ಏನಾದ್ರೂ ಸುಳಿವು ಸಿಕ್ಕಿದೆಯಾ?
ಪೃಥ್ವಿ, ಏನು ನಿನ್ನೆ ಬೆಂಗಳೂರಿನಲ್ಲಿ ಅಸ್ಸಾಂ ಮೂಲದ ಯುವತಿಯನ್ನ ಕೊಲೆಯಾಗಿತ್ತು. ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಆರೋಪಿ ಅರಬ್ ಅನೋಯ್ನನ್ನ ಈಗ ಪೊಲೀಸರು ಕೂಡ ತೀವ್ರವಾಗಿ ಶೋಧವನ್ನ ಮಾಡ್ತಾ ಇದ್ದಾರೆ. ಕೊಲೆ ಬಳಿಕ ಆತ ಕೇರಳಕ್ಕೆ ಎಸ್ಕೇಪ್ ಆಗಿರುವಂತಹ ಸಾಧ್ಯತೆ ಕೂಡ ಇರೋದ್ರಿಂದ ಆತನ ಬಗ್ಗೆ ಒಂದು ಸಾಕಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ತನಿಖೆಯನ್ನು ಕೂಡ ಮಾಡ್ತಾ ಇರೋದು. ಮೊದಲಿಗೆ ಆತ ಆ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಇಂದ ಹೊರಗಡೆ ಹೋಗ್ಬೇಕಾದ್ರೆ ಒಂದು ಸಿಸಿಟಿವಿ ಫುಟೇಜ್ ಅನ್ನ ಕೂಡ ಪೊಲೀಸರಿಗೆ ಪತ್ತೆ ಮಾಡಿದರೆ ಒಬ್ಬನೇ ಒಂದು ಗಾಬರಿಯಿಂದಾಗಿ ಹೊರಗಡೆ ಹೋಗ್ತಾನೆ. ನಂತರ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಕ್ಯಾಬ್ ಅನ್ನ ಬುಕ್ ಮಾಡಿಕೊಂಡು ನಂತರ ಆತ ಮೆಜೆಸ್ಟಿಕ್ ಹೋಗಿರುವಂತಹ ಸಾಧ್ಯತೆ ಕೂಡ ಈಗ ಕಂಡು ಬಂದಿರುವುದು. ಅಂದ್ರೆ ಕ್ಯಾಬ್ ನಲ್ಲಿ ಮೆಜೆಸ್ಟಿಕ್ ನ ರೈಲು ನಿಲ್ದಾಣದವರೆಗೆ ಹೋಗಿದ್ದಾನೆ. ನಂತರ ಅಲ್ಲಿ ಮೊಬೈಲ್ ಫೋನ್ ಆತನದ್ದು ಸ್ವಿಚ್ ಆಫ್ ಆಗಿರೋದು. ಅದರಿಂದ ಅಲ್ಲಿಂದ ಆತ ಯಾವ ಕಡೆ ಹೋಗಿರ್ಬೋದು ಮತ್ತೆ ಯಾವ ಟ್ರೈನ್ ಅನ್ನ ಬುಕ್ ಮಾಡ್ಕೊಂಡು ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಈಗ ಇಂದಿರಾನಗರ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೂ ಮುನ್ನ ಆರೋಪಿ ಸುಮಾರು 6 ತಿಂಗಳ ಹಿಂದೆ ಆರೋಪಿ ಮತ್ತೆ ಆ ಯುವತಿ ಪರಿಚಯ ಆಗಿರುತ್ತೆ. ಆನ್ಲೈನ್ ಮುಖಾಂತರ ಪರಿಚಯ ಆಗಿ ನಂತರ ಇಬ್ರು ಕೂಡ ಇಂದಿರಾನಗರದ ಸರ್ವಿಸ್ ಅಪಾರ್ಟ್ಮೆಂಟ್ಗೆ 23ನೇ ತಾರೀಕು ಬಂದಿರೋದು. ಸುಮಾರು 2 ದಿನ ಇಬ್ರು ಕೂಡ ಒಟ್ಟಿಗೆ ಜೊತೆಯಲ್ಲಿರ್ತಾರೆ. ಆ ನಂತರ ಈ ಒಂದು ಕೊಲೆ ನಡೆದಿರೋ ಬಗ್ಗೆ ಒಂದು ಶಂಕೆ ಕೂಡ ಈಗ ವ್ಯಕ್ತವಾಗಿದೆ. ಹಳೆ ಚಾಕುವನ್ನ ಆತ ಒಂದು ಅಪಾರ್ಟ್ಮೆಂಟ್ಗೆ ಬರುವಂತ ಸಂದರ್ಭದಲ್ಲೇ ತೆಗೆದುಕೊಂಡು ಬಂದಿದ್ದ ಅಂತ ಹೇಳಿ ಕೂಡ ಈಗ ತನಿಖೆಯಿಂದ ಗೊತ್ತಾಗಿದ್ದು. ನಂತರ ಅಪಾರ್ಟ್ಮೆಂಟ್ಗೆ ಬಂದ ನಂತರ ಒಂದು ನೈಲಾನ್ ಹಗ್ಗವನ್ನ ಆನ್ಲೈನ್ ಮುಖಾಂತರವಾಗಿ ಆರ್ಡರ್ ಮಾಡಿ ಅದನ್ನ ತರಿಸಿಕೊಂಡಿರೋದು. 2 ದಿನಗಳ ಬಳಿಕ ಕೊಲೆ ಮಾಡಿ ಆತ ಆ ಶವದ ಜೊತೆ ಇರ್ತಾನೆ. ನಂತರ ನಿನ್ನೆ ಬೆಳಿಗ್ಗೆ ಸುಮಾರು 8 ಗಂಟೆ 19 ನಿಮಿಷಕ್ಕೆ ಅಪಾರ್ಟ್ಮೆಂಟ್ ಇಂದ ಒಂದು ಜೋರಾಗಿ ಆತ ಹೊರಗಡೆ ಹೋಗುವಂತದ್ದು ಕೂಡ ಕಂಡು ಬಂದಿರುತ್ತದೆ. ಈಗಾಗಲೇ ಆರೋಪಿಯನ್ನ ಪತ್ತೆಗೆ 2 ವಿಶೇಷ ತಂಡಗಳನ್ನು ಕೂಡ ರಚನೆ ಮಾಡಲಾಗಿದ್ದು, ಆರೋಪಿ ಎಲ್ಲಿದ್ದಾನೆ ಮತ್ತೆ ಕೇರಳಕ್ಕೆ ಏನಾದ್ರೂ ಹೋಗಿದ್ದಾನೆ ಅಥವಾ ಬೇರೆ ಕಡೆ ಏನಾದ್ರೂ ಹೋಗಿರ್ಬೋದಾ ಅಂತ ಹೇಳಿ ಪೊಲೀಸರು ಕೂಡ ತೀವ್ರ ಶೋಧವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಪೃಥ್ವಿ, ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿ.